ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಅಲ್ಲಿ ಒಂದು ಮನವಿ. ನೀವು ಮೊನ್ನೆ ಅಸೆಂಬ್ಲಿ ಒಳಗೆ ಕೂತ್ಕೊಂಡು ಏನು ಮಾತಾಡ್ತೀರಾ? ಈ ರಾಜ್ಯದ ಮುಖ್ಯಮಂತ್ರಿ ನಾನೇ ಅಂತ ಹೇಳ್ತೀರಾ? ಅದೆಲ್ಲರಿಗೂ ಗೊತ್ತಿರೋದೆ. ಆದ್ರೆ ನೀವು ತೋರಿಸಿ ಹೋಗು ಹುಮ್ಮಸ್ಸಲ್ಲ ನಿಮಗೆ. ನೀವು MLA ಪರಿಚಯ ಮಾಡ್ಕೊಡ್ಬೇಕಾದ್ರೆ ಹೇಳ್ತಿದ್ರಿ, ಅದನ್ನ ನಾನು ನೋಡಿದೆ. ಇದೊಂಥರ ಹಾಸ್ಯಾಸ್ಪದ ಅಂತ ಏನು ಹೇಳ್ತಾರಲ್ಲ, ಆ ಥರ ಆಗಿದೆ. ಈ ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಜಾತಿ ಜನಾಂಗ ಎಲ್ಲರಿಗೂ 224 ಜನ MLAಗಳಿಗೂ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದೆ. ಹಿಂದೆ ಈ ಥರ ಹೇಳಿರೋರು ನಾನಂತೂ ನೋಡಿಲ್ಲ. ನನಗೀಗ ಯಾಕಂದರೆ ಸುಮಾರು ಅಂದರೆ ಅರ್ಧ ವಯಸ್ಸು ಮೇಲೆ ಆಗಿದೆ. ಆದರೆ ಬರೀ ನಾನು ಮಾಡಿದೆ, ನಾನು ಹೇಳಿದೆ, ಎಲ್ಲ ಒದಕಿದೆ ಇದು ಜನ ನೋಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಹೇಳಿದ್ರಿ ನೀವು, ಕುಮಾರಸ್ವಾಮಿ ಏನು ಹೇಳ್ತಾರೋ ಕುಮಾರಸ್ವಾಮಿ ನೇತೃತ್ವದಲ್ಲೇ ನಾನು ಅವ್ರು ಹೇಳ್ದಂಗೆ ಕೇಳ್ಕೊಂಡೆ ಹೋಗ್ತೀನಿ ಅಂತ ಹೇಳಿದಿರ. ಅಂದರೆ ನಿಮ್ಗೆ ಓಟ್ ಹಾಕಿರೋರು ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಅಭಿಮಾನಿಗಳು, ನಿಮ್ಮ ಅಭಿಮಾನಿಗಳು, ಸಿದ್ದರಾಮಯ್ಯನ ಅಭಿಮಾನಿಗಳು, ಜಮೀರ್ ಅಭಿಮಾನಿಗಳು, ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಎಲ್ಲರೂ ಹಾಕಿ ನಿಮಗೆ ಬಂದರೆ ಸುಮಾರು ಅದ್ರ 135 ಮೇಲೆ ಸೀಟ್ ಬಂದಿದೆ. ಅದನ್ನು ಬಿಟ್ಟು ಕುಮಾರಸ್ವಾಮಿ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀರಾ. ಆಮೇಲೆ ಅಸೆಂಬ್ಲಿ ಇನ್ನೂ ಒಂದು ಹೇಳಿದ್ರೆ ನೀವು ಮೊನ್ನೆ, ಇದು 2 ದಿವಸದಲ್ಲಿ ಏನೇನು ಅವತಾರ ಮಾಡಿದ್ರ ಅಂತ ರಾಜ್ಯದ ಜನ ನೋಡ್ತಾ ಇದ್ದಾರೆ. MLAಗಳ ಮಿನಿಸ್ಟ್ರಿಗಳೆಲ್ಲ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಆದರೆ BJP ಒಂದಿಬ್ರು ಏನು ಮಾಡಿದರು? ಇಲ್ಲ, ಅದು ಆಗ ಸಾಧ್ಯನೇ ಇಲ್ಲ. ಫಸ್ಟು ಈ ಎಲ್ಲ ಸತ್ತೋಗಿರೋರಿಗೆಲ್ಲ ಇದಾದ ಮೇಲೆ ಅವರು ಇದನ್ನು ಮಾಡಿದ ಮೇಲೆ ನಂತರ ಪರಿಚಯ ಮಾಡ್ಕೊಡ್ಬೇಕಂತ ಹೇಳಿದ್ರೆ, ಅದು ನೀವೇ ರಾಯರೆಡ್ಡಿ ಎದ್ದು ಮಾತಾಡಿದ್ರಿಗೆ ಕುತ್ಕೊಳ್ರಿ ರಾಯರೆಡ್ಡಿ ಅವರೇ ಅಂತ ಹೇಳಿದ್ರಿ. ಏನೋ ಒಂಥರ ನಿನಗೆ ಹುಮ್ಮಸ್ಸು. ರಾಯರೆಡ್ಡಿ ಕುತ್ಕೊಳ್ರಿ, ಆ ರಾಯರೆಡ್ಡಿಯಲ್ಲಿ ನೀವೆಲ್ಲಿ ನೀವೇನೋ ಅಂತ ಹಣದ ಇದ್ರ ಮೇಲೆ ಆಗಿದ್ದೀರ. ಆ ವಿಷಯ ಬೇರೆ ಇರಲಿ. ಹಣ ಮತ್ತು ಜನ ಬೆಂಬಲ, ಅದು ಸ್ವಲ್ಪ ಜನ ಬೆಂಬಲ ಎಲ್ಲರಿಗೂ ಗೊತ್ತಿದೆ. ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದವರು ಮುಸ್ಲಿಮ್ಸು, ಹಿಂದುಳಿದ ವರ್ಗದವರು, SC ST ಕುರುಬರು ಎಲ್ಲರೂ ಹಾಕಿದ್ದಾರೆ. ಆದ್ರೆ ಒಕ್ಕಲಿಗರು ಸಹ ಎಷ್ಟು ಹಾಕಿದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಇವರಾಗಿ ಹೇಳೋಕ್ಕೇನು ಹೋಗಲ್ಲ, ಅದು ಇರಲಿ. ಹೌದು, ನೀವು ಎಲ್ಲದಕ್ಕೂ ಕುಮಾರಸ್ವಾಮಿ ಮತ್ತು BJP ಅವರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀನಿ ಅಂದರೆ ಅಲ್ಲಿ ನಿಮ್ಮ ಪಕ್ಷದ ಕತೆ ಏನು? ನಿಮ್ಮ ನಂಬಿಕೆಂಡ್ರ ಗತಿ ಏನು ಮುಂದೆ? ಸ್ವಲ್ಪ ಯೋಚನೆ ಮಾಡಿ. ನೀವು ಮುಖ್ಯಮಂತ್ರಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ನಾನೇ ಮುಖ್ಯಮಂತ್ರಿ ಅಂತ ಇಲ್ಲಿ ಹೇಳೋಕ್ಕೋಗ್ಬಿಟ್ರಿ. ನೀವು ಮುಖ್ಯಮಂತ್ರಿ ಅಂತ ಇಡೀ ಇತಿಹಾಸದಲ್ಲೇ ರೆಕಾರ್ಡ್ ಆಗಿ ಹೋಗಿದೆ ಅದು ಆಲ್ರೆಡಿ. ಆದರೆ ಅದು ತೆಗಿಯೋಕ್ಕೆ ಯಾರಿಂದಲೂ ಆಗಲ್ಲ. ನೀವು ಒಳ್ಳೆ ಕೆಲಸ ಮಾಡಿ, ಜನಗಳಿಗೆ ಏನು ಒಳ್ಳೊಳ್ಳೆ ಕೆಲಸ ಮಾಡ್ತಾರೋ ಅದು ಒಳ್ಳೇದಾಗುತ್ತೆ. ನೀವು ಬಂದಮೇಲೆ ಲಕ್ಷಾಂತರ ಜನದ ಪೆನ್ಷನ್ ನಿಂತಿದ್ದು, ಓಲ್ಡ್ ಪೆನ್ಷನ್ ಅಯ್ಯೋ ಅಂತ ತಿರುಗ್ತಾರೆ. ಎಷ್ಟೋ ಜನದ ರೇಷನ್ ಕಾರ್ಡ್ ಹೋಯ್ತು ಅಯ್ಯೋ ಅಂತಾರೆ. ಗೃಹಲಕ್ಷ್ಮಿ ಹಣ ಬರ್ತಿಲ್ಲ. ನೀವೇನೇನೋ ಮಾಡಿ ಬಿಟ್ಟಿದ್ರೆ ಬಂದು ಇದನ್ನೆಲ್ಲ ಜನ ನೋಡ್ತಾರೆ. 2028ಕ್ಕೆ ಐತೆ ನಿಮಗೆ, ನಿಮ್ಮ ಪಕ್ಷಕ್ಕೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ. ನೀವು ಒಂದೇ ಎರಡೇ ಬಂದು ವಾರದ 2 ತಿಂಗಳೊಳಗೇನೆ ಎಲ್ಲ ನಂದು ಇದು ಒಳ್ಳೇದಲ್ಲ. ಆಮೇಲೆ ಜಮೀರ್ ಅವ್ರನ್ನ ಎಲ್ಲಿಡ್ಬೇಕಂತ ಅಲ್ಲಿ ಸಿದ್ದರಾಮಯ್ಯ ಆಲೆ ಇಟ್ಟಿದ್ದಾಗೈತೆ. ಸತೀಶ್ ಜಾರಕಿಹೊಳಿ, ರಾಜಣ್ಣ, HK ಪಾಟೀಲ್, HC ಮಾದೇವಪ್ಪ ಇವರೆಲ್ಲ ಎಲ್ಲಿಡ್ಬೇಕೋ ಅವ್ರನ್ನ ಸಿದ್ದರಾಮಯ್ಯನವ್ರು ಮಾಜಿ ಮುಖ್ಯಮಂತ್ರಿ ಇಟ್ಬಿಟ್ಟಿದ್ದಾರೆ. ನೀವು ಅವ್ರನ್ನ ದೂರ ಮಾಡಿದರೆ ಮಸ್ಟ್ ಈಗ ಬಂದಿರ್ತಕ್ಕಂಥ JDSಗೆ 18 ಸ್ಥಾನ ಇರ್ಬೋದು. ಅದರಲ್ಲಿ ನಿಮ್ಮ 8 ಬರೋದು ಡೌಟು ಅಂತ ನಾನು ಅಂದ್ಕೊಂತೀನಿ. ಆದರೆ ನೀವು ಕಾಂಗ್ರೆಸ್ ಪಕ್ಷದವರಾಗಿ, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಪಕ್ಷದ ಕೆಲಸನೇ ಮಾಡಿ. ನೀವು ಕುಮಾರಸ್ವಾಮಿ ಕೆಲಸ ದಯವಿಟ್ಟು ಮಾಡಬೇಡ್ರಿ, BJP ಅವ್ರ ಕೆಲಸನೂ ಮಾಡಬೇಡ್ರಿ. ನೀವೇ ಒಂದು ಹುಮ್ಮಸ್ಸು, ಆ ಹುಮ್ಮಸ್ಸೆಲ್ಲ ಮಾಡ್ಕೊಂಡ್ರೆ ನಿಮಗೆ ತೊಂದರೆ ಏನಿದೆ? ಇದೆಲ್ಲ ಜನಗಳು ಗಮನಿಸ್ತಾರೆ. ನೀವು ಅಲ್ಲಿ ಮಾತಾಡೋದೆಲ್ಲ ಈ ಮಾತಿಗೆ ಕತೆ ಹೇಳ್ತೀರಾ. ನೀವು ದೊಡ್ಡ ವಿಜ್ಞಾನಿಗಳ ಥರ, ಈ ಎಂತೆಂಥ ಸರ್ವಜ್ಞಗಳೇ ಹೋಗಿದ್ದಾರೆ. ವಿಜ್ಞಾನಿಗಳ ಥರ ಮಾತಿಗೂ ಜೋಕ್ಸ್ ಆಡ್ಕೊಂಡು ಉದಾಹರಣೆ ಕೊಟ್ಕೊಂಡು ಹೋಗ್ತಾ ಇದ್ದೀರಾ. ನೀವು ಅಲ್ಲಿ ಅಸೆಂಬ್ಲಿ ಒಳಗೆ ಏನು ಮಾತಾಡಬೇಕು ಅಷ್ಟೇ ಮಾತಾಡಬೇಕು. ಹಿಂದೆ ಸಿದ್ದರಾಮಯ್ಯನವ್ರು ಮಾತಾಡಿದರೆ, ಯಡಿಯೂರಪ್ಪನವ್ರು ಮಾತಾಡಿದರೆ ಕಂಡೀಷನ್ ಸೀರಿಯಸ್ನೆಸ್ ಇರಬೇಕು. ಅಲ್ಲಿ ರಾಜ್ಯದ ಮುಖ್ಯಮಂತ್ರಿ ಅಂದರೆ ನೀವು ಮುಖ್ಯಮಂತ್ರಿಗಳೇ, ಸೀರಿಯಸ್ನೆಸ್ ತಗೋಬೇಕು. ಇದಕ್ಕೆ ನಾನೇನು ಹೇಳ್ಬೇಕಂತ ಗೊತ್ತಿಲ್ಲ. ದಯವಿಟ್ಟು ಇದು ನಂದೊಂದು ವಿಡಿಯೋ ನೋಡ್ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕಂತ ತಮ್ಮ ಎಲ್ಲರೆಲ್ಲ ಮನವಿ ಮಾಡ್ಕೊಳ್ತೀನಿ.